ಇನ್ನು ಟೆಹರಾನ್ನಲ್ಲಿ ಇರ್ತಕ್ಕಂಥ ಆಸ್ಟ್ರೇಲಿಯಾ ರಾಯಭಾರ ಕಚೇರಿಯನ್ನು ಬಂದ್ ಮಾಡಲಾಗಿದೆ. ಹದಗೆಡಿಸ್ತಾ ಇರತಕ್ಕಂಥ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಾಯಭಾರ ಕಚೇರಿಯನ್ನು ಬಂದ್ ಮಾಡಿದ್ದಾರೆ. ಆದರೆ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರ್ತಕ್ಕಂಥ ಆಸ್ಟ್ರೇಲಿಯಾ ರಾಯಭಾರ ಕಚೇರಿಯನ್ನು ಧ್ವಂಸ ಮಾಡಿದ್ದಾರೆ, ಬಂದ್ ಮಾಡಲಾಗಿದೆ. ಇರಾನ್ನಲ್ಲಿರುವ ಆಸ್ಟ್ರೇಲಿಯನ್ನರನ್ನ ವಾಪಸ್ ಬರೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಮತ್ತು ನಿವಾಸಿಗಳಿಗೆ ಇರಾನ್ ತೊರೆಯೋದಕ್ಕೆ ಸೂಚನೆ. ಆಯಾ ದೇಶದವರು ಅಲ್ಲಿನ ಅವರವರ ನಾಗರಿಕರನ್ನು, ಅವರವರ ಪ್ರಜೆಗಳನ್ನು ಅವರು ಸೇಫ್ ಮಾಡಿಕೊಳ್ಳೇಬೇಕು. ಈಗ ನಾವು ಕರ್ಕೊಂಡು ಬರಲಿಲ್ವಾ, 110 ಭಾರತೀಯರ ಒಂದು ತಂಡ ನಿನ್ನೆ ಬೆಳಗ್ಗೆ ಬಂತು, ಕನ್ನಡಿಗರು ಬಂದರು. ಅದೇ ಥರ ಎಲ್ಲ ದೇಶದವರು ಕೂಡ ಆ ರೀತಿ ಎಚ್ಚರಿಕೆಯನ್ನು ತಗೊಂಡು ಆ ದೇಶದಲ್ಲಿರುವ ತನ್ನ ಪ್ರಜೆಗಳನ್ನು ವಾಪಸ್ ಕರೆಸಿಕೊಳ್ಳುವ ಕೆಲಸವನ್ನು ಈಗ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಸ್ಟ್ರೇಲಿಯಾ ಕೂಡ ಮಾಡ್ತಾ ಇದೆ. ಸದ್ಯಕ್ಕೆ ಅವರ ಎಂಬೆಸ್ಸಿ ಅಂತ ನಾವೇನು ಹೇಳ್ತೀವಿ, ರಾಯಭಾರ ಕಚೇರಿ, ಆ ರಾಯಭಾರ ಕಚೇರಿಯನ್ನು ಬಂದ್ ಮಾಡಿದ್ದಾರೆ. ಅಮೇರಿಕಾಗೆ ಸಾವಾಗಲಿ ಅಂತ ಸಂಸತ್ನಲ್ಲಿ, ಇರಾನ್ ಸಂಸತ್ನಲ್ಲಿ ಸಂಸದರೆಲ್ಲರೂ ಕೂಡ ಬೆಂಕಿ ಹಚ್ಚಿದ್ದಾರೆ ಫ್ಲ್ಯಾಗ್ಗೆ. ಆ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಒಂದೊಂದೇ ದೃಶ್ಯಗಳು ಕೂಡ ಅಲ್ಲಿನ ಸಿವಿಯಾರಿಟಿಯನ್ನು ತೋರಿಸ್ತಾ ಇದೆ. ಹದಗೆಡ್ತಾ ಇದೆ ಪರಿಸ್ಥಿತಿ ಎರಡೂ ದೇಶಗಳ ನಡುವೆ. ಗಗನಚುಂಬಿ ಕಟ್ಟಡಗಳನ್ನು ಧ್ವಂಸ ಮಾಡುವಂಥದ್ದು, ಅಂದರೆ ಇವರ ಬರೆಯೋ ಇರ್ತಕ್ಕಂಥ ಕ್ಷಿಪಣಿಗಳನ್ನು ಹಾರಿಸಿ ಧ್ವಂಸ ಮಾಡ್ತಿರೋ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ.